ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ವತಿಯಿಂದ ಹುಮ್ನಾಬಾದ್ ಪಟ್ಟಣಕ್ಕೆ ನೀರು ಸರಬರಾಜು. ಪಟ್ಟಣದ ಜನತೆಗೆ ನೀರಿನ ಸಮಸ್ಯೆ ಆಗದಂತೆ ರಾಜಶೇಖರ್ ಪಾಟೀಲ್ ರಿಂದ ಸೇವೆ. ಕಾರಂಜ ಜಲಾಶಯದಿಂದ ಹುಮ್ನಾಬಾದ್ ಪಟ್ಟಣಕ್ಕೆ ಕುಡಿಯುವ ನೀರು ಬರುತ್ತಿತ್ತು. ಆದರೆ ಕೆಲವು ದಿನಗಳ ಹಿಂದೆ ಮೆಷಿನ್ಗಳು ಕೆಟ್ಟಿರುವ ಪ್ರಯುಕ್ತ ಮಾರ್ಚ್ 25ರಿಂದ ಏಪ್ರಿಲ್ 1ರವರೆಗೂ ನೀರು ಬರುವುದಿಲ್ಲ ಎಂಬ ವಿಷಯವನ್ನರಿತ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಪರಿವಾರವು ಎಲ್ಲ ವಾರ್ಡ್ಗಳಿಗೆ ನೀರಿನ ಟ್ಯಾಂಕರ್ ಕಳುಹಿಸುವುದರ ಮೂಲಕ ಜನರಿಗೆ ನೀರಿನ ತೊಂದರೆಯಾಗದಂತೆ ನೋಡಿಕೊಳ್ಳುತ್ತಿದ್ದಾರೆ. ಸ್ವತಃ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಫ್ಸರ್ ಮಿಯಾ ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಉಮೇಶ್ ಜಮಗಿ ವಾರ್ಡ್ಗಳಿಗೆ ಭೇಟಿ ನೀಡಿ ನೀರು ಬರುವವರೆಗೂ ನಮ್ಮ ನಾಯಕರು ನಮಗೆ ಆದೇಶ ನೀಡಿದ್ದಾರೆ, ಜನರಿಗೆ ತೊಂದರೆ ಆಗಬಾರದು ಎಂದು. ಹಾಗಾಗಿ ನೀರಿನ ಟ್ಯಾಂಕರ್ ಸೇವೆ ನೀರು ಬರುವವರೆಗೂ ನಡೆಯುತ್ತೆ ಎಂದು ತಿಳಿಸಿದರು. ಅಲ್ಲದೆ ಓಣಿಯ ಜನರು ಸಹ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಈ ಕಾರ್ಯಕ್ಕೆ ಧನ್ಯವಾದ ತಿಳಿಸಿದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಐತ್ರಿ ನಮ್ ಗಲ್ಯಾಗ ನೀರ್ ಹೊಂಟಿದಿಲ್ರಿ. ರಾಜಶೇಖರ್ ಪಾಟೀಲ್ ಅವರು ನಮ್ಗ ಇವತ್ತು ನೀರ್ ಕಳ್ಸ್ಯಾರ್ರಿ. ಟ್ಯಾಂಕರ್ ಬಂದಾವ ಗಲ್ಲಿಗೆ ಎಲ್ಲರೂ ನೀರ್ ತುಂಬ್ಕೊಲತ್ತಾರ್ರಿ. ಅದರ್ಲಿಂದ ಬಹಳ ಧನ್ಯವಾದಗಳು ಅವರಿಗೆ. ನಮಸ್ಕಾರ. ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ತಾವೆಲ್ಲ ತಿಳಿದಿರುವಂತೆ ಸ್ವಲ್ಪ ಒಂದು 3-4 ದಿವಸದಿಂದ ತಾಂತ್ರಿಕ ದೋಷ ಕಾರಣ ಏನಪ್ಪಾ ಅಂತಂದ್ರೆ ಕಾರಂಜ ನೀರು ಜಲಾಶಯ ಏನಪ್ಪಾ ಸಪ್ಲೈ ಬಂದ್ ಆಗಿದೆ. ಈ ಒಂದು ಬಿರು ಬೇಸಿಗೆಯಲ್ಲಿ ಈ ಒಂದು ಕಷ್ಟವನ್ನು ಅರಿತಂತ ಈ ಕ್ಷೇತ್ರದ ಅಭಿವೃದ್ಧಿ ಅಧಿಕಾರರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅವರು ಏನಪ್ಪಾ ತುರಂತವಾಗಿ ಏನಪ್ಪಾ ಅಂದ್ರೆ ಸುಮಾರು 10 ಗಾಡಿಗಳು ಮಾಡಿ ಇಡೀ ನಮ್ಮ ಎಲ್ಲ ಹುಮ್ನಾಬಾದ್ ಪಟ್ಟಣದ ವಿವಿಧ ಓಣಿಗಳಲ್ಲಿ ಈಗಾಗಲೇ ತಾವು ನೋಡಬಹುದು. ನಾವು ನಿಂತಿರ್ತಕ್ಕಂಥ ಓಣಿ ವಾರ್ಡ್ ನಂಬರ್ 5 ಈಗಾಗಲೇ 3 ನಂಬರ್ ಮುಗಿದಿದೆ, 2 ನಂಬರ್ ಮುಗಿದಿದೆ, 4 ನಂಬರ್ ಮುಗಿದಿದೆ. ಈ ಎಲ್ಲಾ ಓಣಿಗಳಲ್ಲಿ ನೀರು ಕಳಿಸಿದ್ದಾರೆ. ಯಾಕಪ್ಪ ಅಂತಂದ್ರೆ ಒಂದು ತಾಂತ್ರಿಕ ದೋಷದಿಂದ ಕಾರಂಜಿ ತಮಗೆಲ್ಲ ಮಾಹಿತಿ ಇರಬಹುದು. ಸುಮಾರು 2003ರಲ್ಲಿ ಮಾನ್ಯ ನಮ್ಮ ಅವಾಗ ಮೊದಲನೇ ಬಾರಿ ಶಾಸಕರಾಗಿದ್ದ ಸನ್ಮಾನ್ಯ ರಾಜಶೇಖರ್ ಪಾಟೀಲ್ ಅವರು ಕಾರಂಜ ನೀರಿಂದ ಇಲ್ಲಿಗೆ ಏನಪ್ಪಾ ಹುಮ್ನಾಬಾದ್ ತಂದು ಹುಮ್ನಾಬಾದ್ ಜನತೆಗೆ ಏನಪ್ಪಾ ಅಂದ್ರೆ ಆದಷ್ಟು ಅನುಕೂಲ ಆಗಿತ್ತು. ಈಗ ಮಷೀನ್ ಇದ್ಮ್ಯಾಗ ಅವಾಗ ಖರಾಬ್ ಆಗೋದು ಸ್ವಾಭಾವಿಕ ಇದೆ. ಹೀಗಾಗಿ ಏನಪ್ಪಾ ಅಂದ್ರೆ ಈ ಬೇಸಿಗೆ ಏನಪ್ಪಾ ಕುಡಿಯೋ ನೀರು ತೊಂದರೆ ಆಗ್ಬಾರ್ದು ಹುಮ್ನಾಬಾದ್ ಜನತೆಗೆ ಅಂತ ಹೇಳಿ ಏನಪ್ಪಾ ಅಂತಂದ್ರೆ ಈಗ ಓಣಿಗೆ ಹೋಗಿ ಸ್ವತಃ ಏನಪ್ಪಾ ಅಂದ್ರೆ ಅವರೆಲ್ಲ ನಮಗೆ ನಿರ್ದೇಶ ನೀಡಿದ್ದಾರೆ. ತಾವೆಲ್ಲ ಅಲ್ಲೇ ಇರಬೇಕು. ಇದೇನಪ್ಪಾ ಅಂದ್ರೆ ಜನರು ಯಾವುದೇ ರೀತಿ ಏನಪ್ಪಾ ಸಂಘರ್ಷಣೆ ಆಗಲ್ದೇನೆ ಆರಾಮಾಗಿ ನೀರು ಕೊಡ್ತಕ್ಕಂಥ ವ್ಯವಸ್ಥೆ ತಾವು ಮಾಡ್ರಿ ಅಂತ ಹೇಳಿ ಅವ್ರು ನಮ್ಗೆ ಆದೇಶ ಮಾಡಿದ್ದಾರೆ. ಹೀಗಾಗಿ ತಾವೆಲ್ಲ ನೋಡಬಹುದು ನಮ್ಮ ಜೊತೆ ಇರ್ತಕ್ಕಂಥ ಹುಮ್ನಾಬಾದ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಫ್ಸರ್ ಮಿಯಾಸ್ ಅವರು ಹಾಗೂ ನಮ್ದೆಲ್ಲ ಪುರಸಭೆ ಸದಸ್ಯರು, ವಿಜಯಕುಮಾರ್ ಆಗಿರ್ಬೋದು, ದತ್ತುಲ್ ಅದ್ದಿ ಅವರು, ನಮ್ಮ ಖಾಲಿದ್ ಅವರು, ಇನ್ನು ಅನೇಕ ಕಡೆ ಏನಪ್ಪಾ ಅಂದ್ರೆ ನಮ್ಮ ಎಲ್ಲ ಪುರಸಭೆ ಸದಸ್ಯರಾಗಲಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಅದರ ಕೆಲಸ ತೊಡಗಿದ್ದಾರೆ. ಹೀಗಾಗಿ ಹುಮ್ನಾಬಾದ್ ಮಾಜಂತೆ ಯಾವುದೇ ರೀತಿ ಏನಪ್ಪಾ ನೀರಿನ ಬಗ್ಗೆ ಸಂಶಯ ಪಡೋದು ಬೇಡ. ಏನೇ ಇನ್ನೂ ಇದ್ರೆ ತಾವು ನೇರವಾಗಿ ನಮಗ್ ಕರೆ ಮಾಡೋ ಸಾಹೇಬ್ರ ಮನೆ ತಮ್ಮ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ, ತಾವು ಬರಬಹುದು ಅಂತ ಹೇಳ್ತಾ ತಾವೆಲ್ಲ ಇದನ್ನ ಸದುಪಯೋಗ ಪಡೆಯುವಂತ ವಿನಂತಿ ಮಾಡಿ. ನಮಸ್ಕಾರ. ಇಂದು ಹುಮ್ನಾಬಾದ್ ಪಟ್ಟಣದಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರು ಹಾಗೂ ಭೀಮರಾವ್ ಪಾಟೀಲ್ MLCಗಳು, ಚಂದ್ರಶೇಖರ್ ಪಾಟೀಲ್ MLCಗಳು ಇವರ ನೇತೃತ್ವದಲ್ಲಿ ಹುಮ್ನಾಬಾದ್ ಪಟ್ಟಣದಲ್ಲಿ ನೀರಿನ ಕೊರತೆ ಇರುವುದರಿಂದ 1 ರಿಂದ 27 ವಾರ್ಡುಗಳಿಗೆ ನೀರು ಸರಬರಾಜು ಮಾಡಲು 7 ಟ್ಯಾಂಕು, 1 ಲಾರಿಯನ್ನು ಇಟ್ಟು ಎಲ್ಲ ಜನರಿಗೆ ಅನುಕೂಲ ಆಗುವಂತೆ ಸರಬರಾಜು ಮಾಡಲು ಬಹಳ ಸಹಕರಿಸ್ತಾ ಇದ್ದಾರೆ. ಅವರಿಗೆ ನಮ್ಮ ಜನರ ಪರವಾಗಿ, ನಮ್ಮ ಎಲ್ಲ ವಾರ್ಡಿನ ಪರವಾಗಿ, ನಮ್ಮ ಪುರಸಭೆ ಎಲ್ಲ ಸದಸ್ಯರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.